ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಪತ್ರಿಕಾಗೋಷ್ಠಿಯಿಂದ ಕರೆಯಲಾಗಿದೆ. ಈ ಪತ್ರಿಕಾಗೋಷ್ಠಿಯಲ್ಲಿ ವಾಲ್ಮೀಕಿ ವಿದ್ಯಾರ್ಥಿ ಸಂಘದ ಅಖಂಡ ಕರ್ನಾಟಕ ವಾಲ್ಮೀಕಿ ಸಮಾಜದ ಜಿಲ್ಲಾಧ್ಯಕ್ಷರು ಎಲ್.ಡಿ. ಮಲ್ಲಯ್ಯವರು ಮತ್ತು ವಾಲ್ಮೀಕಿ ಗರ್ಜನೆ ಯುವ ಸೇವೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ಸತ್ಯನಾರಾಯಣ ಅವರು, ಕಾರ್ಪೊರೇಟ್ ಆಗಿರ್ತಕ್ಕಂಥ ನಮ್ಮ ಸೋಮಣ್ಣವರು ಮತ್ತೊಬ್ಬರು ಮೊದಲನೇದಾಗಿ ಪತ್ರಿಕಾ ಮಾಧ್ಯಮದ ಎಲೆಕ್ಟ್ರಾನಿಕ್ ಪ್ರಿಂಟ್ ಮೀಡಿಯಾ ಅವರಿಗೆ ಸ್ವಾಗತ ಕೋರುತ್ತಾ, ಇತ್ತೀಚೆಗೆ BJP ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿನ ನಾಯಕರು ನಮ್ಮ ಸಚಿವರಾದ ನಾಗೇಂದ್ರ ಅವರ ಬಗ್ಗೆ ಮಾಡುತ್ತಿರುವ ಟೀಕೆಗಳ ಬಗ್ಗೆ ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಹೀಗೆ ನಾಗೇಂದ್ರ ಅವರಿಗೆ ನಮ್ಮ SITಯಲ್ಲಿ ಕ್ಲೀನ್ ಚಿಟ್ ಕೊಟ್ಟಿದೆ, ಜಾಮೀನು ಮೇಲೆ ಹೊರಗಡಿದ್ದಾರೆ. ಹಾಗಾಗಿ ಅವರು ಮಂತ್ರಿಸ್ಥಾನ ಕೊಟ್ಟಿದ್ದಾರೆ. ಈ ಹಿಂದಿನ ಸರ್ಕಾರದಲ್ಲಿ ಅದೇ ರಾಮುಲು ಆಗಿರ್ಬೋದು, ಚಂದ್ರ ರೆಡ್ಡಿ ಆಗಿರ್ಬೋದು, ಅವರುಗಳ ಕೇಸ್ಗಳಿದ್ದಾವೆ. ಕೇಸುಗಳ ಸಂಬಂಧ ಅವರು ಮಂತ್ರಿ ಆಗಿದ್ದಾರೆ. ಅವರು ನಿರಂತರವಾಗಿ ದಲಿತರ ಮೇಲೆ ಈ ಥರ ಒಬ್ಬ ಯುವಕ ನಾಗೇಂದ್ರ ಜಿಲ್ಲೆಯಲ್ಲಿ ಬೆಳೀತಿದ್ದಾರೆ ನಮ್ಮ ಪಕ್ಷದಲ್ಲಿ ಅಂತ ಅವರಿಗೆ ಒಂಥರ ಏನು ಮಾಡೋಕ್ಕಾಗ್ತದೆ. 2 ಸಲ ರಾಮುಲು ಸೋಲಿಸಿದ್ದಾರೆ, ಪ್ರಕರಣಗಳು ಒಂದು ಸೋಲಿದ್ದಾರೆ, ನಾಗೇಂದ್ರ ಒಂದು ಸಲ ಸೋಲಿದ್ದಾರೆ. ಅವರು ಒಂಥರ ಪಕ್ಷದಲ್ಲಿ ಏನು ಅವ್ರಿಗೆ ಸ್ಥಾನಮಾನ ಇಲ್ಲ, ಏನು ಮಾಡೋಕ್ಕೆ ಗೊತ್ತಾಗ್ತಿಲ್ಲ, ಒಂಥರ ಅವಕಾಶಗಳಾಗಿ ಮಾತಾಡ್ತಿದ್ದಾರೆ. ಹಾಗೆ ನಾಗೇಂದ್ರ ಮೇಲೆ ಬರ್ತಿರೋ ಆರೋಪಗಳೆಲ್ಲ ಸುಳ್ಳು. ಅವರು ಮುಂದೆ ಆ ಥರ ಮಾಡಬಾರ್ದು. ನಮ್ಮ ಸರ್ಕಾರ ಏನಿದೆ ನ್ಯಾಯಾಲಯದಲ್ಲಿದೆ, ನ್ಯಾಯಾಲಯ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಈ ಥರ ಮಾಡಿದರೆ ನಾವು ಮುಂದಿನ ದಿನಗಳಲ್ಲಿ ಅವ್ರ ವಿರುದ್ಧ ನಾವು ಕೂಡ ಹೋರಾಟ ಮಾಡಲು ರೆಡಿ ಇದ್ದೀವಿ. ನಮ್ಮ ಸಂಘದ ವತಿಯಿಂದ ಮತ್ತು ನಮ್ಮ ಪಕ್ಷದ ವತಿಯಿಂದ ಅವರಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. 2 ಸಾರಿ ಸೋತು ಆಕಾಶ ಮಾಡ್ತಾರ. ಯಾರು 2 ಸಾರಿ ಸೋತಿದ್ದಾರೆ? ರಾಮುಲು ಒಂದ್ಸರಿ ಎತ್ತೀವಿ, ಒಂದ್ಸರಿ ರಾಮುಲು ವಿಚಾರ ಹೇಳೋಣ ಬಗ್ಗೆ ಮಾತಾಡಿದ್ದ ನಾನು. ಬಿಜೆಪಿ ಇತ್ತೀಚೆಗೆ ಪ್ರೆಸ್ ಮೀಟ್ನಲ್ಲಿ ನಾಗೇಂದ್ರಗೆ ಬಗ್ಗೆ ನಾವು ಅಸೆಂಬ್ಲಿನಲ್ಲಿ ಇದು ಮಾಡ್ತೀವಿ, ಖಂಡಿತವಾಗ ಮಂತ್ರಿಗಳಿಂದ ತೆಗೆದಾಗಬೇಕು, ತಗೋಬಾರ್ದು, ನಾವು ಜಿಲ್ಲಾ ಎಲ್ಲ ಧರಣಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನೀವೇ ಮಾಡ್ತೀವಿ ಎಲ್ಲ ಹೇಳಿದ ನಾವು ಅವ್ರು ಕೌಂಟರ್ ಮಾಡ್ತೀವಿ ಅಂತ ಹೇಳ್ತಿದ್ರು. 17ರಿಂದ ಅವರು ಅನಿರ್ದಿಷ್ಟ ಅವ್ರೇನು ಮಾಡೋದು ಅವ್ರಿಗೆ ನಾವು ಕೌಂಟರ್ ಮಾಡ್ತೀವಿ. ಏನಂತ ಮಾಡ್ತೀವಿ ಸರ್ ನೀವು? ಏನಲ್ಲಿ ಇದೆ, ನ್ಯಾಯಾಲಯದಲ್ಲಿದೆ. ಇದು ನಾವೇನು ಇದು ಮಾಡೋದಲ್ಲ. ನ್ಯಾಯಾಲಯ ತೀರ್ಪು ಏನು ಕೊಟ್ಟರೆ ಅದಕ್ಕೆ ಅದೇನು ಕೇಸ್ ಆದ್ರೆ ಎಲ್ಲ ಅಪರಾಧ ಎಲ್ಲ ಅಲ್ಲ, ಅವ್ರೇನು ಶಿಕ್ಷೆ ಆಗಿದೆ. ಶಿಕ್ಷೆ ಆಗಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಅಪರಾಧಿನೂ ಅಲ್ಲದೆ ಇರ್ಬೋದು, ನಿರಪರಾಧಿ ಅಲ್ಲ ಕೇಸ್ ಎಲ್ಲ ಮೇಲಿದೆ. ಇವತ್ತು ರಾಮನ ಮೇಲೆ ಇಲ್ವಾ, ಜನಾರ್ದನ್ ಮೇಲೆ, ಎಲ್ಲರ ಮೇಲೆ ಕೇಸ್ಗಳಿದ್ದಾವೆ. ಪ್ರೂವ್ ಆಗ್ಬೇಕು. ನ್ಯಾಯಾಲಯದಿಂದ ನಾವು ಮಾತಾಡೋ ಅದ್ರ ಬಗ್ಗೆ ತಪ್ಪಾಗ್ತದೆ. ಈ ಆಂಗಲಲ್ಲಿ ನೋಡೋದಾದ್ರೆ ಕ್ಲೀನ್ ಚಿಟ್ ಇರುವಂಥ ವ್ಯಕ್ತಿ ಏನಾದ್ರು ಆರೋಪ ಮಾಡಿದ್ರೆ ನೀವು ಇಷ್ಟು ತಲೆ ಕೆಡಿಸ್ಕೋಬೇಕಾಗಿತ್ತು. ಅವ್ರ ವಿರುದ್ಧನೇ ಸಾಕಷ್ಟು ಆರೋಪಗಳಿದ್ದಾರೆ. ಅವ್ರು ಆರೋಪ ಮಾಡ್ತಾರೆ, ಸುದ್ದಿಗೋಷ್ಠಿ ಮಾಡೋದಕ್ಕೆ ಏನಿತ್ತು? ಎಲ್ಲರೂ ದಿನ ಆಲ್ರೆಡಿ ಎಲ್ಲ ಗೊತ್ತಿದೆ, ನಾವು ಎಲ್ಲ ಸುದ್ದಿ ಮಾಡಿದ್ದೀವಿ. ದಿನ ಮಣಿಗಾರಿಕೆ ಏನಾಯ್ತು, ಡೇ ಬೈ ಡೇ ಏನಾಯ್ತು, ಬೇರೆ ಬೇರೆ ವಿಚಾರ ಮಾಡಿಲ್ಲ ಅಂದ್ರೆ ಅವ್ರೇನು ಅನ್ಕೊಂತಾರ, ಅವ್ರಿಗೆ ಏನೋ ಇದಾಗಿದ್ದು ಕೂಡ ಅದ್ರ ಸಲುವಾಗಿ ಅವರು ಧ್ವನಿ ಎತ್ತಾ ಇಲ್ಲ ಅಂತ ಹೇಳಿ ಆರೋಪ ಮಾಡ್ತಾರೆ. ಆ ಥರ ಏನಿಲ್ಲ. ಈ ರಾಜ್ಯದಲ್ಲಿ ಯಾರಿಗೆ ಕೇಸ್ ಇಲ್ಲ? ಯಡಿಯೂರಪ್ಪ ಕೇಸ್ ಆಗಿಲ್ಲ, ವಿಜಯೇಂದ್ರ ಕೇಸ್ ಆಗಿಲ್ಲ, ಯಾರಿಗೆ ಕುಮಾರಸ್ವಾಮಿ ಕೇಸ್ ಆಗಿಲ್ಲ, ಯಾರಿಗೆ ಆಗಿಲ್ಲ? ಈ ದೇಶದ ಹೋಮ್ ಮಿನಿಸ್ಟರ್ ಆದ ಅಮಿತ್ ಶಾ ಕೇಸ್ ಆಗಿಲ್ಲ, ಯಾರ ಮೇಲೆ ಕೇಸ್ ಇಲ್ಲ? ಆರೋಪ ಮಾಡ್ತಾರೆ ಅಷ್ಟೇ. ಆಗ್ಲಿ ಆರೋಪ ಮಾಡೋದು ಅದು ನ್ಯಾಯಾಲಯ ಇರ್ತಾರೆ, ನ್ಯಾಯ ದೇವತೆ ಇರ್ತಾರೆ. ಅವ್ರ ನ್ಯಾಯಾಲಯದಾಗ ಏನಾಗುತ್ತೋ ಅದು ಮುಂದೆ ಇರ್ತದೆ. ಆದ್ರೆ ಇವರೇ ಇದು ಮಾಡಿದ್ರೆ ಆರೋಪಿಗಳು ಇವರೆಲ್ಲ ಕೋವಿಡ್ ಹಗರಣದಲ್ಲಿ ಆರೋಪಿಗಳಿದ್ದಾರೆ. ಯಾವ್ದಲ್ಲಿ ಆರೋಪ ಇಲ್ಲಿ ಹೇಳ್ರಿ? ಅವ್ರ ಮೇಲೆ ಕೇಸ್ಗಳು ಅಂತೇಳಿ ಪ್ರಕರಣವನ್ನು ನೀವು ಸಮರ್ಥನೆ ಮಾಡ್ಕೊಂತೀರ? ಅಲ್ಲಲ್ಲ, ಸಮರ್ಥನೆ ಅಲ್ಲ. ನಾವು ಏನ್ ಹೇಳ್ತೇವೆ ಅಂದ್ರೆ ಸಮರ್ಥನೆ ಅಲ್ಲ. ಇವಾಗ ಕೋರ್ಟ್ ಹಂತದಲ್ಲಿದೆ, ನ್ಯಾಯಾಲಯದಲ್ಲಿದೆ. ನ್ಯಾಯಾಲಯ ಏನ್ ತೀರ್ಪು ಕೊಡ್ತಾ ಅದಕ್ಕೆ ಬದ್ಧರಾಗಿ ಇರ್ತಾರ. ಇವಾಗ ನ್ಯಾಯಾಲಯದಲ್ಲಿದ್ದಾಗ ನಾವು ಇವರೇ ನ್ಯಾಯಾಲಯ ಆಗಿಬಿಡ್ತಾರ. ಬಿಜೆಪಿ ಅವರೇ ನ್ಯಾಯಾಲಯ. ಬಿಜೆಪಿ ಅವರು ಏನು ಯಾರು ಕೇಸ್ ಇಲ್ಲ, ಏನು ಮಾಡಿಲ್ಲ ಅವರು. ಹೆಂಗ ಸರ್ ಇದು? ಯಾಕಂದ್ರೆ ನಮ್ಮ ದಲಿತರಂದ್ರೆ ಬಿಜೆಪಿ ಅವರಿಗೆ ಒಂಥರ ಇದಾಗ್ಬಿಟ್ಟಿದೀವಿ. ದಲಿತರಂದ್ರೆ ತುಳಿಬೇಕು. ಒಬ್ಬೊಬ್ಬರನ್ನ ದಲಿತರನ್ನ ತುಳ್ಕೊಂಡ ಬರ್ತಿದ್ದಾರೆ. ಎಲ್ಲರನ್ನ ಯಾವ ಪಾರ್ಟಿ ಬಿಜೆಪಿ ಇದ್ದವ್ರನ್ನ ತುಳಿದಿದ್ದಾರೆ.
ಲಾಸ್ಟಿಗೆ ಶ್ರೀರಾಮುಲಿಗೆ ಉಪಮುಖ್ಯಮಂತ್ರಿ ಕೊಡ್ತೀವಿ ಅಂತ ಹೇಳಿ ಅದನ್ನ ತುಳಿದಿದ್ದಾರೆ. ಆಮೇಲೆ ರಮೇಶ್ ಜಾರಕಿಹೊಳಿ ಬಿಜೆಪಿಯವ್ರಿಗೆ ಏನು ಗೊತ್ತಾ, ನಮ್ಮ ಸಮುದಾಯದ ಮೇಲೆ ಸುಮ್ಮನೆ ನಮ್ಮ ಸಮುದಾಯಕ್ಕೆ ಏನೋ ಒಂದು ಹೇಳಿ ಇದು ಮಾಡಿ ಅಷ್ಟೇ ಮಾಡ್ತಾರಾಗ್ಲಿ, ನಮ್ಮ ಸಮುದಾಯನ ತುಳಿಬೇಕೆಂಬುದೇ ಅವ್ರ ಉದ್ದೇಶ. 15 ಕ್ಷೇತ್ರದಲ್ಲಿ 14 ಕಾಂಗ್ರೆಸ್ ಗೆದ್ದಿದೆ. ಅದು ಬಿಜೆಪಿ ಅವರು ಹರ್ಸ್ಕೊಳಕ್ ಆಗ್ತಾ ಇಲ್ಲ. ಎಲ್ಲ ವಾಲ್ಮೀಕಿ ಸಮಾಜ ಕಾಂಗ್ರೆಸ್ ಕಡೆ ಇದೆ ಅಂತ ಹೇಳಿ ಅವರಿಗೆ ಒಂಥರ ಹೊಟ್ಟೆ ಕಿಚ್ಚಾಗ್ತಿದೆ. ಈಗಾಗಲೇ ವಿಜೇಂದ್ರ ಆಗಿರ್ಬೋದು, ಮತ್ತು ಜಲವಾದಿ ನಾರಾಯಣ ಸ್ವಾಮಿ ಆಗಿರ್ಬೋದು, ಮತ್ತು ಅಶೋಕ್ ಅವರು ಆಗಿರ್ಬೋದು, ಈಗ ಏನು ಆರೋಪ ಮಾಡ್ತಾ ಇದ್ದಾರೆ, ಯಾರೋ ಒಬ್ಬ ವ್ಯಕ್ತಿಗೋಸ್ಕರ ಇವರೆಲ್ಲ ಅವರು ಆರೋಪ ಮಾಡ್ತಾ ಇದ್ದಾರೆ ಹೊರತು ಅವ್ರು ಸ್ವಂತವಾಗಿ ಯಾರು ಮಾಡ್ತಾ ಇಲ್ಲ. ಈಗಾಗಲೇ ಜನಾರ್ದನ್ ರೆಡ್ಡಿ ಮೇಲೆ ಇರ್ಬೋದು, ಶ್ರೀರಾಮುಲು ಮೇಲೆ ಇರ್ಬೋದು, ವಿಜೇಂದ್ರ ಮೇಲೆ ಇರ್ಬೋದು, ಶೋಭಾ ಕರಂದ್ಲಾಜೆ ಇರ್ಬೋದು, ನೀವು ಓಮಿಶ್ವರ ಮೇಲೆ ತಡಿಪರಾಗಿ ರಾಜ್ಯ ಬಿಟ್ಟು ಹೋಗಿ ಇವತ್ತು ಮಂತ್ರಿ ಆಗಿರೋದು. ಈಗಾಗಲೇ ವೆಸ್ಟ್ ಬೆಂಗಾಲ್ CM ಇದೇ ಮೋದಿಯವರು ಎಲ್ಲ ಸ್ಟೇಜಿನಲ್ಲಿ ಅವ್ರು ವಿಡಿಯೋ ತೋರಿಸಿದ್ರು, ಇವರು ಲಂಚ ತಗೊಂಡು ಇವರು ಇದಾಗಿದ್ದಾರೆ ಅಂತೇಳಿ. ಬಹಿರಂಗವಾಗಿ ಗೊತ್ತು. ಇವತ್ತು CBI ಆಗಲಿ ED ಆಗಲಿ ಬಿಜೆಪಿ ಎಷ್ಟು ಮಟ್ಟಿಗೆ ದುರ್ಬಳಕೆ ಮಾಡ್ಕೊಳ್ತಾರೆ ಇಡೀ ದೇಶಾದ್ಯಂತ ಗೊತ್ತು. ಇದು ಖಂಡಿಸ್ತಾ ಇದೀವಿ. ನಮ್ಮ ವಾಲ್ಮೀಕಿ ಸಮಾಜದಿಂದ ಇದ್ರ ಮುಂದೆ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ಈ ಮೂಲಕ ತಿಳಿಸ್ತಾ ಇದ್ದೀವಿ. ಏನಾಗಿದೆ ಗೊತ್ತಾ, ರಾಮುಲವರು ನೀವು ಸಮರ್ಥನೆ ಮಾಡ್ತಿದ್ದೀರಿ, ಬಿಜೆಪಿಯಲ್ಲಿ ರಾಮುಲವರು ತೋರ್ತಾರೆ ಅಂದ್ರೆ ನೀವು ಅವ್ರ ಬಗ್ಗೆ ಅನ್ಕಂಪಲ್ ಮಾತಾಡ್ತೀವಿ. ಅಲ್ಲ, ಅನ್ಕಂಪ ಅಂತಲ್ಲ, ಅವರು ಬಿಜೆಪಿ ಅವ್ರ ಕ್ಯಾರೆಕ್ಟರ್ ಅದಂತ ಹೇಳ್ತಾರೆ. ನಾನು ಸಮರ್ಥನೆ ಅಲ್ಲ ಸರ್. ಬಿಜೆಪಿ ಅವರು ನಮ್ಮ ದಲಿತರ ಮೇಲೆ ಇದೆ. ಇವ್ರು ಏನಾಗಿತ್ತು ಅಂದ್ರೆ ಯಾವುದೋ ಒಂದು ಹಿಡಿದು ನಮ್ಮ ದಲಿತರನ್ನು ತುಳಿಯಕ್ಕೆ ಸರ್. ಬೇರೆ ಕಾಂಗ್ರೆಸ್ ಲೀಡರ್ಗಾದ್ರೆ ವಂಶವನ್ನು ಮಾತಾಡಿಲ್ಲ, ನಾಗೇಂದ್ರ ಕೂಡ ನಿಮ್ಗೆ ಬಂದ್ಬಿಡ್ತದ ಸರ್. ಎಲ್ಲರಿಗೂ ಯಾವುದೇ ಇರ್ಲಿ ಮಾತಾಡ್ತೀವಿ ಸರ್. ನಮ್ಮ ಸಮಾಜದ ಯಾರು ಮಾತಾಡಿದ್ರೆ ಮಾತಾಡಿಲ್ಲ ಸರ್. ಮಾತಾಡ್ತೇವೆ ಸರ್. ಈ ಬಿಜೆಪಿ ಅವ್ರಿಗೆ ಏನ್ ಗೊತ್ತಾ, ಈ ಬಳ್ಳಾರಿ ಜಿಲ್ಲೆಯಲ್ಲಿ ನಾಗೇಂದ್ರ ಸರ್ ಅವರು ಎಲ್ಲಾ ಸಮಾಜದಲ್ಲಿ ಅನುಕೂಲ ಆಗಿದ್ದಾರೆ, ಎಲ್ಲರನ್ನ ಒಳ್ಳೆ ತಲೆಯಲ್ಲಿ ಇದ್ದಾರೆ ಅಂತ ಹೇಳಿ, ಒಳ್ಳೆ ಲೀಡರ್ ಆಗಿದ್ದಾರೆ, ಡಿಸ್ಟಿಕ್ ಅಲ್ಲಿ ಒಳ್ಳೆ ಇದಾಗುತ್ತೆ ಅಂತ ಹೇಳಿ ಈ ಬಿಜೆಪಿ ಅವ್ರಿಗೆ ಹೊಟ್ಟೆ ನೋವು. ಯಾಕಂದ್ರೆ ನಮ್ಮ ಸಮಾಜ ಅಂದ್ರೆ ಅಷ್ಟು ಹೀನವಾಗಿ ನೋಡ್ತಾ ಇದ್ದಾರೆ. ಸರ್, ನಾ ಏನ್ ಕೇಳ್ತಾರೆ, ನೀವು ನಾವು ಪರ ತಿಳಿಲ್ಲ, ನೀವೆಷ್ಟು ಸಾಫ್ಟ್ ಇದ್ರಲ್ಲ, ಮೊನ್ನೆ ರಾಮುಲವರೇ ಈ ಪದ ಬಳಕೆ ಮಾಡಿದ್ರು. ರಾಮುಲವರೇ ನಾಗೇಂದ್ರ ಅವ್ರ ಜೊತೆ ಮಾತಾಡಿದ್ದವರೇ. ನೀವು ಸ್ವಲ್ಪ ನಮ್ಮ ಸಮುದಾಯ ಅಂತ ಹೇಳಿ ರಾಮುಲ ಬಗ್ಗೆ ಸ್ವಲ್ಪ ಸಾಫ್ಟ್ ಇದೆಯಲ್ಲ, ಆ ಸಾಫ್ಟ್ನೆಸ್ ನಿಮ್ಮ ಮೇಲೆ ಅವ್ರು ಇಲ್ಲ ಅಂತ ಹೇಳ್ತಾರೆ. ಏನಾಯ್ತು ಅಂದ್ರೆ ಸರ್, ರಾಮುಲು ಅವ್ರಿಗೆ ಯಾಕಂದ್ರೆ ಮೇಲೆ ಒತ್ತಡದ ಮೇಲೆ ಮಾಡ್ತಾ ಇದಾರೆ. ಯಾಕಂದ್ರೆ ಇವಾಗ ಪಾರ್ಟಿಯಲ್ಲಿ ಇರ್ಬೇಕಾದ್ರೆ ಮೇಲೆ ಹೈಕಮಾಂಡ್ ವಿಜೇಂದ್ರ ಇವರೆಲ್ಲರೂ ಫೋನ್ ಮಾಡಿ ಒತ್ತಡ, ಅದೇ ನಮ್ಮ ಕಣ್ಣ ಮೇಲೆ ನಮ್ಮ ಕೈಯಲ್ಲಿ ನಮ್ಮ ಕಣ್ಣನ್ನೇ ಸ್ವಿಚ್ ಹಾಕಿ ನೋಡ್ತಾ ಇದಾರೆ ಇವರು ಬಿಜೆಪಿ ಅವ್ರು. ಏನ್ ಮಾಡಕ್ಕಾಗುತ್ತೆ? ಜಿಲ್ಲೆದಲ್ಲಿ ಏನು ಮಾಡಕ್ಕಾಗಲ್ಲ. ಇವಾಗ ಜಿಲ್ಲೆಯಲ್ಲಿ ಪ್ರಭಾವವಾಗಿರೋದು ನಾಗೇಂದ್ರಣ್ಣ ಹೆಂಗೋ ಇದು ಮಾಡಿ ದಲಿತರಲ್ಲಿ ಒಳ್ಳೆ ಹೆಸರು ಆದವರು ಇದ್ದಾರೆ, ಅವ್ರನ್ನ ತುಳಿಬೇಕಂತ ಹೇಳಿ ಇದು ಮಾಡ್ತಾ ಇದ್ದಾರೆ ಅಷ್ಟೇ. ಆಗ್ಲಿ ಈ ಬಿಜೆಪಿ ಅವ್ರಿಗೆ ಏನು ಬೇರೆ ಕೆಲಸ ಇಲ್ಲ. ಯಾಕಂದ್ರೆ ಅವರು ಏನೇ ತಪ್ಪು ಮಾಡಿದ್ರೆ ಅವ್ರು ಒಳ್ಳೇದು, ಈ ಕಡೆ ಯಾರನ್ನ ಸುಮ್ಮನೆ ಮಾಡ್ಲಿದ್ರೆ ಸತೆ ಅಪರಾಧ ಓರ್ಸೋದು, ಈ ತರ ಅವರು ನೇಚರ್ ಇದೆ. ಏನ್ ಮಾಡಕ್ಕಾಗುತ್ತೆ ಸರ್? ಹಲೋ, ಈಗ ರಾಜ್ಯ ಸರ್ಕಾರ ಮತ್ತೆ ಅವರಿಗೆ ಸ್ಥಾನಮಾನ ಕೊಟ್ಟಿದೆ, ಅದಕ್ಕೆ ನಿಮ್ಮ ಸಮಾಜದಿಂದ ಏನು ಹೇಳ್ತೀರಿ? ಸಮಾಜದ ಎಲ್ಲ ಸ್ವಾಗತ ಮಾಡ್ತಾ ಇದೀವಿ ಸರ್. ಎಲ್ಲ ಸ್ವಾಗತ, ನಮ್ಮ ಸಮಾಜದವ್ರು ಎಲ್ಲ ಸ್ವಾಗತ ಮಾಡ್ತಾ ಇದೀವಿ. ಯಾಕಂದ್ರೆ ಒಳ್ಳೆ ವ್ಯಕ್ತಿ, ಒಳ್ಳೆ ಎಲ್ಲ ಜನಾಂಗಗಳಲ್ಲಿ ಎಲ್ಲ ತಲ್ಲಿ ಒಳ್ಳೆ ಬೆಳವಣಿಗೆ ಇರೋ ವ್ಯಕ್ತಿ ನಾಗೇಂದ್ರ ಸರ್ ಅವರು. ಅದಕ್ಕೆ ಇವಾಗ ಆರಕ್ಷದಾಗ್ಲಿದ್ರೆ ಒಳ್ಳೆಯವರು ಎಲ್ಲ ಸಮಾಜದಲ್ಲಿ ಒಳ್ಳೆತನ ಇದೆ ಅಂತ ಹೇಳಿ ಇವ್ರು ಬಿಜೆಪಿ ಅವರಿಗೆ ಹೊಟ್ಟೆ ನೋವು ಬಂದು ಆರಕ್ಷಕ್ ಆಗ್ತಿಲ್ಲ. ಇವೆಲ್ಲ ಮಾಡ್ತಾ ಇದ್ದಾರೆ ಸರ್. ಏನ್ ಮಾಡಕ್ಕಾಗುತ್ತೆ ಹೇಳಿ? ಅಲ್ಲ, ಮುಂದೆ ಈಗಾಗಲೇ DK ಶಿವಕುಮಾರ್ ಅವರು ಹೊರಗೂ ಹೋರಾಟ ಮಾಡ್ತೀವಿ ನಾವು, ನಡೆಯಕ್ಕೆ ಬಿಡುದಿಲ್ಲ, ಅವ್ರು ರಾಜೀನಾಮೆ ತಗೊಂಡ್ರೆ ಮಾತ್ರ ಇವರು ಅಂತ ಅವ್ರು ನೇರವಾಗಿ ಅವ್ರು ಮಾಡ್ತಾರೆ ಸರ್. ಅವ್ರಿಗೆ ಸರ್ ಇವಾಗ ಸುಳ್ಳಾರೋಪ ಮಾಡಿ ಅವ್ರಿಗೆ ಬೇರೆ ಕೆಲಸ ಇಲ್ಲ, ಬೇರೆ ಅವ್ರಿಗೇನೋ ನಾವು ಮೊದಲು ಅವ್ರು ಗೌರ್ಮೆಂಟ್ ಇದ್ದಾಗ ಏನೋ ಕೆಲಸ ಮಾಡಿ ಅಂತ ಹೇಳ್ಕೊಂಬ ಇದಿಲ್ಲ. ಅದ್ರ ಸಲುವಾಗಿ ಸುಮ್ಮನೆ ಯಾವುದೋ ಒಂದು ಆರೋಪ ಮಾಡ್ತಾ ಇದ್ದಾರೆ ಅಷ್ಟೇ. ಆಗ್ಲಿ ಅವ್ರೇನೇನು ಇದಲ್ಲ ಸರ್, ಅವ್ರೇನು ಚಾಲ್ಕರಲ್ಲ. ನಾಗೇಂದ್ರ ಅವ್ರ ಬಗ್ಗೆ ಸದನ ನಡೀದಂತ ನಿಲ್ಲಿಸಿ ಅವ್ರೇನಾದ್ರೂ ಈ ವಿಚಾರವಾಗಿ ಮಾತಾಡಿದ್ರೆ ಅದಕ್ಕೆ ನಾವು ಹೆಂಗ್ ಟಾಂಗ್ ಕೊಡ್ಬೇಕಂತಂದೇಳಿ ಗೊತ್ತಿದೆ ಅಂತ ಸಂತೋಷ್ ಲಾಡ್ ಅವರು ನೇರವಾಗಿ ಹೇಳಿದ್ದಾರೆ. ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಏನೇನು ಹಗರಣಗಳು ಬಿಜೆಪಿ ಮಾಡಿದ್ರು, ಇವ್ರು ಯಾಕೆ ಸುಮ್ಮನೆ ಇದ್ದಾರೆ ಅಂತ ಹೇಳ್ತೀವಿ ಅಂತ ಹೇಳಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಚರ್ಚೆ ಇವಾಗ ಲೀಡರ್ಗಳಿಗೆ ನೀವೇನ್ ಹೇಳ್ತೀರಿ? ಅಂದ್ರೆ ರಾಮುಲು ಆಗಿರ್ಬೋದು, ಜನಾರ್ದನ್ ರೆಡ್ಡಿ, ಶ್ರೀರಾಮುಲು, ಆಮೇಲೆ ಸೋಮಶೇಖರ್ ರೆಡ್ಡಿ, ಇಲ್ಲಿ ವಾತಾವರಣಕ್ಕೆ ನೀವು ಏನ್ ಹೇಳಿಕೆ ಕೊಡ್ತೀರಾ ಸರ್? ಇವಾಗ ನಾವು ಏನ್ ಹೇಳ್ತೀವಿ ಗೊತ್ತಾ, ಇವಾಗ ಅವರು ಮಾಮೂಲಿ ಆರೋಪ ಮಾಡ್ತಿರ್ತಾರೆ, ನಾವು ಅದಕ್ಕೆ ಪ್ರತಿ ಉತ್ತರ ಏನ್ ಮಾಡ್ಬೇಕು ಮಾಡ್ತೀವಿ. ಅವ್ರು ಏನ್ ಮಾಡ್ತಾರ ಅದಕ್ಕೆ ಪ್ರತಿ ಉತ್ತರ ನಾವು ಕೊಡ್ತೀವಿ ಸರ್. ಕೊಡಕ್ ತಯಾರಿದ್ದೀವಿ ನಾವು. ಇಲ್ಲಿ
ಈಗ ಅದು ಕೌಂಟ್ರ್ ಇವಾಗ ರಾಮಪ್ರಸಾದ್ ಅವ್ರು ಹೇಳಿದ್ರಲ್ಲ ಇವಾಗ ನಿಮ್ದು ಯಾವತ್ತಿಂದ 18 ಶುರುವಾದ ಇಲ್ಲ ಸರ್, ನಾವು ಮಾಡ್ತೀವಿ ಸರ್. ಇವಾಗ ಚರ್ಚೆ ಮಾಡಿ ಇವಾಗ ನಾವೆಲ್ಲ ಚರ್ಚೆ ಮಾಡಿ ನಾವು ಮಾಡ್ತೀವಿ ಸರ್. ಇವಾಗ ಸರ್ ಅವರು ಸರ್ ಒಂದೇ ಹೇಳೋದು, ಇವಾಗ ನಾವು ಆರೋಪ ಅಂತೇಳಿ ಇದಾಗಿಲ್ಲ, ಕೋರ್ಟಲ್ಲಿ ಪ್ರೂಫ್ ಆಗಿಲ್ಲಲ್ಲ. ಇವರು ನಿದ್ದೆ, ಯಾಕಂದ್ರೆ ಮನೆಗೆ ನಿದ್ದೆ ಹೋಗ್ತಾ ಇಲ್ಲ ಅವ್ರಿಗೆ. ನಾಗೇಂದ್ರಣ್ಣ ಮಿನಿಸ್ಟರ್ ಆಗ್ಯಾರ ಅಂತೇಳಿ ಅವ್ರಿಗೆ ಮನೆಗೆ ನಿದ್ದೆ ಬರ್ತಾ ಇಲ್ಲ. ಅದಕ್ಕೆ ಸುಮ್ಮನೆ ಇಲ್ಲಿ ಟೈಮ್ ಪಾಸ್ ಮಾಡಕ ಡಿಸಿ ಆಫೀಸಿಗೆ ಬರ್ತಾ ಇದಾರೆ. ಏನ್ ಮಾಡಕ್ಕೆ ಸರ್, ಈಗ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ಅವ್ರ ಆರೋಪಿ ಅಲ್ಲ, ಅದ್ರ ಮೇಲೆ ಆರೋಪ ಇದೆ, ಹಂಗಾಗಿ ಅದು ಕೋರ್ಟ್ ಡಿಸೈಡ್ ಆಗಿ ಸಚಿವ ಸ್ಥಾನ ಕೊಡಬಾರದು ಅನ್ನೋದು ಅವರು ದೇಶದಲ್ಲಿ ಎಲ್ಲರ ಮೇಲೆ ದೇಶದಲ್ಲಿ ಯಾರ ಮೇಲೆ ಇಲ್ಲ ಹೇಳಿ ಕೇಸ್? ಎಲ್ಲರೂ ರಾಜೀನಾಮೆ ಕೊಟ್ಟಾರೆ. ಸಿಎಂ ಹೇಳ್ಕೊಂಡ್ರೆ ಸರ್ ನನ್ನ ಮೇಲಿದೆ, ನಾನು ಬೇರೆ ಮೇಲೆ ಇದೆ, ನಾನು ಸಿಎಂ ಆಗಿದ್ದೇನೆ ಅಂತ ಹೇಳಿ ಅವರೇ ಸಮರ್ಥನೆ ಮಾಡ್ಕೊಂಡಾರ. ಇಡೀ ಸಚಿವ ಸಂಪುಟ ಎಲ್ಲ ನಾಗೇಂದ್ರ ಪರವಾಗಿ ಅವರೆಲ್ಲ ಧ್ವನಿ ಎತ್ತಿದ್ದಾರೆ. ಅವರೆಲ್ಲ ಅಸೆಂಬ್ಲಿ ಒಳಗೆ ನಾವು ಅವ್ರಿಗೆ ಸರಿಯಾಗಿ ಉತ್ತರ ಕೊಡ್ತೀವಿ ಅಂತ ಹೇಳಿ ಈಗಾಗಲೇ ಹೇಳಿದ್ದಾರೆ. ಸದನ ನಡೆಯೋಕ್ಕೂ ಬಿಡೋದಿಲ್ಲ, ಹಂಗಾಗಿ ನಾವು ಜಿಲ್ಲೆ ಆದಂತರೂ ಕೂಡ ಪ್ರತಿಭಟನೆ ಮಾಡ್ತೀವಿ. ಈಗಾಗಲೇ ಹೇಳಿದ್ದಾರೆ ಸರ್, ಸದನದಲ್ಲಿ ಉತ್ತರ ಕೊಡ್ತೀವಿ ಅಂತ ಈಗಾಗಲೇ ಹೇಳಿದ್ದಾರೆ. ನಮ್ಮಲ್ಲಿ ಉತ್ತರ ಕೊಡ್ತಾ ಎಲ್ಲರೂ ಬೇರೆ ಮೇಲೆ ಇದ್ದಾರೆ ಸರ್, ಯಾರು ಬೇರೆ ಮೇಲೆ ಇಲ್ಲ. ಅವ್ರು ಏನ್ ಮಾಡ್ತಾರೋ ಅದಕ್ಕೆ ಉತ್ತರ ಕೊಡಕ್ ನಾವು ರೆಡಿ ಇದ್ದೀವಿ. ನಾವು ಒಳಗಡೆ ಇಲ್ಲ ಡಿಸೈಡ್ ಮಾಡಿಲ್ಲ. 17 ಸ್ಟ್ರೈಕ್ ಏನ್ ಮಾಡ್ತೀರಿ? ನೋಡ್ಕೊಂಡು ನಾವೆಲ್ಲ ಕುಂತು ಚರ್ಚೆ ಮಾಡಿ ಮಾಡ್ತೀವಿ ಸರ್. ಅದಕ್ಕೆ ಪ್ರತಿ ಉತ್ತರ ಕೊಡ್ತೀವಿ ಸರ್. ಅದಕ್ಕೆ ನಾವು ಇದು ಮಾಡಲ್ಲ. ಈಗ ಬಿಜೆಪಿಯಲ್ಲೇನೆ ನಿಮ್ಮ ಸಮುದಾಯದ ಮುಖಂಡ, ನಿಮ್ಮ ಸಮುದಾಯದ ದರಪ್ಪ ನಾಯಕರು ಆರೋಪ ಮಾಡಿದ್ರು, ಬರ ಇದೆ, ಇಷ್ಟೆಲ್ಲ ಸಮಸ್ಯೆ ಇದೆ, ರೈತರದಿದೆ, ಆತ್ಮಹತ್ಯೆ ಗೊಂದಲ ಇದೆ, ಇಷ್ಟೆಲ್ಲ ಅಷ್ಟೊಂದು ಅದ್ದೂರಿಯಾಗಿ 4 ದೇಶಗಳು ತಗೊಂಡು ಹುನ್ನಾರ ಹಾಕಿ ಅವ್ರೇನ್ ಮಾಡ್ಕೊಂಡಿಲ್ಲ ಸರ್, ಅವ್ರು ಮಾಡಿದ್ದಾರೆ ಸರ್. ಅವ್ರು ಮಾಡ್ಕೊಂಡಿಲ್ಲ ಸರ್, ಅವ್ರು ಅಭಿಮಾನ ಮಾಡಿದ್ದಾರೆ. ಅವ್ರ ಆರೋಪ ನಿಮ್ಗೆ ಹೇಳ್ತಾ ಇದ್ದೇನೆ. ಅವರು ಈ ಬರ ಏನನ್ನ ಮಾನ ಮರ್ಯಾದೆ ಇದೆಯಾ ನಿಮ್ಮ ಸಮುದಾಯದ ದರಪ್ಪ ನಾಯಕ ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೇಳ್ತಾ ಇದ್ದೀನಿ. ಒಂದು ಸರ್ ಬಂದಿದ್ದು ಇಂಟರ್ ಆಗಿದ್ದ ಕೂಡಲೇ ಬರ ಅಧ್ಯಯನ ಮಾಡಿದ ಮೇಲೆ ಇವಾಗ ನಾವು ಏನೋ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.